ನಮಸ್ತೆ ಸ್ನೇಹಿತರೆ, ಜಾಬ್ ನೋಟಿಫಿಕೇಷನ್ಗೆ ಸ್ವಾಗತ. ನೋಡಿ, ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿ ನಡೀತಿದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅಪ್ರೆಂಟಿಸ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಒಟ್ಟು 400 ಹುದ್ದೆಗಳಿದ್ದಾವೆ. ನೆನ್ಪಿಟ್ಕೊಳ್ಳಿ, 400 ಅಪ್ರೆಂಟಿಸ್ ಹುದ್ದೆಗಳಿದೆ. ಯಾರೆಲ್ಲ ಡಿಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಪ್ರಾರಂಭ ದಿನಾಂಕ ಬಂದು 1/3/2025ರಿಂದ 15/3/2025ರವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ. ಇದು ಆನ್ಲೈನ್ ಮುಖಾಂತರ ಯಾವತ್ತು ಎಕ್ಸಾಮ್ ಇರುತ್ತೆ ಅನ್ನೋದನ್ನ ಅವರು ಆನಂತರ ತಿಳಿಸ್ಕೊಡ್ತಾರೆ. ನೋಡಿ, ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ ಎಷ್ಟೆಷ್ಟು ವೇಕೆನ್ಸಿ ಇದ್ದಾವೆ ಅಂತ. ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದಾದರೆ ನೋಡಿ, ಬೆಂಗಳೂರಲ್ಲಿ ಒಟ್ಟು 6 ಹುದ್ದೆಗಳಿದ್ದಾವೆ. ಹಾಗೆಯೇ ಹುಬ್ಳಿ ಧಾರವಾಡಲ್ಲಿ 6 ಹುದ್ದೆ ಇದೆ. ಸೊ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡಿದರೆ ನೀವು ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ನ್ಯಾಷನಾಲಿಟಿ ಇಂಡಿಯಾ ಆಗಿರಬೇಕು. ಏಜ್ ಬಂದು ಮಿನಿಮಮ್ ಏಜು 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಓಕೆ, ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC/ST 5 ಇಯರ್ಸ್, OBC 3 ಇಯರ್ಸ್, PWBD ಅವರಿಗೆ 10 ಇಯರ್ಸ್ ಇರುತ್ತೆ. ನೋಡಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎನಿ ಡಿಸಿಪ್ಲಿನ್ ಅಂತ ಕೊಟ್ಟಿದ್ದಾರೆ. ಸೊ ಡಿಗ್ರಿ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಡಿಗ್ರಿ ಆಗಿರ್ತಕ್ಕಂಥವ್ರು ಎನಿ ಡಿಗ್ರಿ, BA, BCA, BCom, BBM, BBA ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಆನ್ಲೈನ್ ರಿಟರ್ನ್ ಟೆಸ್ಟ್ ಇರುತ್ತೆ, ಪ್ಲಸ್ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಓಕೆ, ಒಟ್ಟು 100 ಕ್ವಶನ್ಸ್, 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಕ್ವಾಂಟಿಟೇಟಿವ್ ಆ್ಯಂಡ್ ರೀಸನಿಂಗ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಡ್ಜ್. ಸೊ ಟೋಟಲ್ ಆಗಿ 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್. ಸೊ ಡ್ಯೂರೇಷನ್ ಬಂದು 90 ಮಿನಿಟ್ಸ್ ಟೈಮ್ ಕೊಡ್ತಾರೆ. ನಮ್ಮ ಒಂದು ಕರ್ನಾಟಕದಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಕನ್ನಡ ಆಗಿರೋದ್ರಿಂದ ಕನ್ನಡ ಲ್ಯಾಂಗ್ವೇಜ್. ಸೊ ಆನ್ಲೈನ್ ಈ ಒಂದು ಎಕ್ಸಾಮಲ್ಲಿ ಪಾಸಾಗಿರ್ತಕ್ಕಂಥವ್ರಿಗೆ ನೆಕ್ಸ್ಟ್ ಕನ್ನಡ ಎಕ್ಸಾಮ್ಸ್ ಇರುತ್ತೆ. ಓಕೆ, ನೋಡಿ, ಇಲ್ಲಿ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜು ಒಂದು ವೇಳೆ 10th ಅಥವಾ 12th ಒನ್ ಆಫ್ ದಿ ಸಬ್ಜೆಕ್ಟ್ ಕನ್ನಡ ಒನ್ ಆಫ್ ದಿ ಸಬ್ಜೆಕ್ಟ್ ಆಗಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಓದಿದ್ರೆ ಅವ್ರಿಗೆ ಯಾವುದೇ ರೀತಿಯಿಂದ ಲ್ಯಾಂಗ್ವೇಜ್ ಟೆಸ್ಟ್ ಏನು ಇರೋದಿಲ್ಲ. ಓಕೆ, ಸ್ಟೈಫಂಡ್ ಬೆನಿಫಿಟ್ ಎಷ್ಟು ಇರುತ್ತೆ ಅನ್ನೋದಾದರೆ ನೋಡಿ, ಸ್ಟೈಫಂಡ್ ಪರ್ ಮಂತು ಬ್ಯಾಂಕ್ ಕಡೆಯಿಂದ 7,500 ರೂಪಾಯಿ ಪೇ ಮಾಡ್ತಾರೆ, ಗೌರ್ಮೆಂಟ್ ಕಡೆಯಿಂದ 4,500 ರೂಪಾಯಿ. ಸೊ ಟೋಟಲ್ ಆಗಿ ಸ್ಟೈಫಂಡ್ ಬಂದು 12,000 ರೂಪಾಯಿ ಇರುತ್ತೆ. ಓಕೆ, ನೋಡಿ, ಎಂಗೇಜ್ಮೆಂಟ್ ಟೈಪ್ ಬಂದು ನಿಮ್ಮನ್ನ ಟ್ರೈನಿ ಥರ ರಿಕ್ರೂಟ್ ಮಾಡ್ಕೊಳ್ಳೋದು. ಓಕೆ, ಕಾಂಟ್ರಾಕ್ಟ್ ಎಂಪ್ಲಾಯ್ಮೆಂಟ್ ಥರ ರಿಕ್ರೂಟ್ ಮಾಡ್ತಾರೆ. ನಿಮ್ಮನ್ನು ಅಪ್ರೆಂಟಿಸ್ ಅಂದರೆ ಟ್ರೈನಿಯಾಗಿ ಜಾಯಿನ್ ಮಾಡ್ಕೋತಾರೆ. ಓಕೆ, ಪೀರಿಯಡ್ ಆಫ್ ಎಂಗೇಜ್ಮೆಂಟ್ ಬಂದು 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇರುತ್ತೆ. ನಾವು ನೋಡಿ, ಈ ಒಂದು ಹುದ್ದೆಗಳಿಗೆ ನೀವು nats.education.government.in ಇಲ್ಲಿ ಅಪ್ರೆಂಟಿಸ್ಶಿಪ್ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು. ಓಕೆ, ರಿಜಿಸ್ಟರ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. 1/3/2025ರಿಂದ 15/3/2020 ಒಳಗಡೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ಬಂದು ನೋಡಿ, PWBD ಕ್ಯಾಂಡಿಡೇಟ್ಸ್ಗೆ 400 ರೂಪಾಯಿ ಪ್ಲಸ್ GST ಇರುತ್ತೆ. SC/ST ಆಲ್ ವುಮೆನ್ ಕ್ಯಾಂಡಿಡೇಟ್ಸ್ಗೆ 600 ರೂಪೀಸ್ ಪ್ಲಸ್ GST. ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಅಂದರೆ ಜನರಲ್ ಕ್ಯಾಟಗರಿ OBC ಅವರಿಗೆ 800 ರೂಪಾಯಿ ಪ್ಲಸ್ GST ಇರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಯಾರೆಲ್ಲ ಈಗ ಡಿಗ್ರಿ ಕಂಪ್ಲೀಟ್ ಆಗಿ ಎಲ್ಲಾದರೂ ಟ್ರೈನಿ ಆಗಿ ವರ್ಕ್ ಮಾಡಬೇಕು, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಮಾಡಬೇಕು ಅನ್ನೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸುತ್ತೆ. ಸೊ ಆದಷ್ಟು ಜನಕ್ಕೆ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ಯಾರೆಲ್ಲ ಡಿಗ್ರಿ ಮಾಡ್ಕೊಂಡಿರ್ತಕ್ಕಂಥವ್ರು ಅವ್ರಿಗೆಲ್ಲರಿಗೂ. ಓಕೆ, ನೋಡಿ, ಈ ಥರ ಬ್ಯಾಂಕಲ್ಲಿ ನೀವೇನಾದರೂ ಅಪ್ರೆಂಟಿಸ್ಶಿಪ್ ಮಾಡಿದ್ದೀರಾ ಅಂತ ಅಂದರೆ, ನೆಕ್ಸ್ಟ್ ಟೈಮ್ ಬ್ಯಾಂಕಲ್ಲಿ ಅಂದರೆ ನೀವು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದಾಗ ನೀವು ಅಪ್ರೆಂಟಿಸ್ಶಿಪ್ ಮಾಡಿರೋದ್ರಿಂದ ನಿಮಗೆ 5% ಅಂತ ಎಕ್ಸ್ಟ್ರಾ ಅವರು ಬೋನಸ್ ಪಾಯಿಂಟ್ಗಳು ಕೊಡ್ತಾರೆ. ಓಕೆ, ಇದೊಂದು ಒಳ್ಳೆ ಆಪರ್ಚುನಿಟಿ ನಮ್ಮ ಒಂದು ಕರ್ನಾಟಕದವ್ರಿಗೂ ಕೂಡ. ಓಕೆ, ಲೋಕಲ್ ಲ್ಯಾಂಗ್ವೇಜ್ ಪೀಪಲ್ ಅವ್ರಿಗೆಲ್ಲನೂ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಆದಷ್ಟು ಜನ ಈ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.